ಎಲ್ಲರಿಗೂ ಟೆಕ್ ಕನ್ನಡ ಪ್ರೋಗ್ರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ನಮ್ಮ ಕನ್ನಡ ಡೆವಲಪ್ಮೆಂಟ್ ಕೋರ್ಸ್ನ 8ನೇ ವಿಡಿಯೋದಲ್ಲಿದ್ದೇವೆ. ಇದರಲ್ಲಿ ನಾವು ಫಾರ್ಮ್ಸ್ ಮತ್ತು ಹೇಗೆ ಮಾಡೋದು ಅಂತ ನೋಡಲಿಕ್ಕಿದ್ದೇವೆ. ನಾನು ಇದರಲ್ಲಿ ನಿಮಗೆ ಬೇಸಿಕ್ಕಾಗಿ HTML ಅನ್ನು ಯೂಸ್ ಮಾಡಿಕೊಂಡು ಹೇಗೆ ಫಾರ್ಮ್ ಮಾಡೋದು, ಫಾರ್ಮ್ನಲ್ಲಿ ಏನೆಲ್ಲ ಮಾಡ್ಬೋದು, ಫಾರ್ಮ್ಸ್ ಮಾಡೋದ್ರಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಹೇಳಿಕೊಡ್ಲಿಕ್ಕಿದ್ದೇನೆ. ನೆಕ್ಸ್ಟ್ ನಾವು CSS ಕಲಿಯುವಾಗ CSS ಯೂಸ್ ಮಾಡಿಕೊಂಡು ಹೇಗೆ ಡಿಸೈನ್ ಮಾಡೋದು ನೋಡ್ತೇವೆ. ಮತ್ತು ಜಾವಾಸ್ಕ್ರಿಪ್ಟ್ ಕಲಿಯುವಾಗ ಕೂಡ ಫಾರ್ಮ್ಸನ್ನು ಇನ್ನೂ ಹೇಗೆ ಸಬ್ಮಿಟ್ ಇದನ್ನು ಹೇಗೆ ಮಾಡೋದು, ಅದನ್ನು ಯಾವ ಇದರಲ್ಲಿ ಸೇವ್ ಮಾಡೋದು, ಹೇಗೆ ಸೇವ್ ಮಾಡೋದು ಅಂತೆಲ್ಲ ನೋಡಲಿಕ್ಕಿದ್ದೇವೆ. ಇವತ್ತು ಖಾಲಿ ಬೇಸಿಕ್ಕಾಗಿ ಏನು ಮಾಡಲಿಕ್ಕಿದ್ದೇವೆ, HTML ಯೂಸ್ ಮಾಡಿಕೊಂಡು ಅದನ್ನು ಮಾತ್ರ ಇವತ್ತು ಕಲಿತೇವೆ. ಅದನ್ನು ಏನಿಲ್ಲ ಅಂತ ಇವತ್ತು ನೋಡ್ತಾ ಹೋಗುವ ನಾವು. ಫಸ್ಟಿಗೆ ನಾನೀಗ ಸ್ಪ್ಯಾಕ್ ಎಡಿಟರ್ ಆ್ಯಪನ್ನು ಓಪನ್ ಮಾಡ್ತಿದ್ದೇನೆ. ಇಲ್ಲಿ ನೋಡ್ಬೋದು ನಮ್ಮ ಬೇಸಿಕ್ ಕೋಡ್ ಎಂಟು ಉಂಟು. ನಾನು ಯಾಕಂದರೆ skeleton.html ಮತ್ತು ಬಾಡಿ CSS ಯೂಸ್ ಮಾಡಿದೆ. ಬಾಡಿ CSS ಯೂಸ್ ಮಾಡೋದಿಲ್ಲ, ಅದು ಕೂಡ ಆ್ಯಡ್ ಮಾಡಿದ್ದೇನೆ. ಇಲ್ಲಿ ನಾನು ವಿಡಿಯೋ ನಂಬರನ್ನು ಚೇಂಜ್ ಮಾಡ್ತಿದ್ದೇನೆ. ಇದು ಯಾಕಂದರೆ ವಿಡಿಯೋ 8, ಸೊ ವಿಡಿಯೋ 8 ಫೈಲ್ ಸೇವ್ ಆಗಿದೆ ನಮ್ಮದು. ಇಲ್ಲಿ ನೋಡ್ಬೋದು ಬಾಡಿ ಅಲ್ಲಿ ನಾವು ಈಗ ಫಸ್ಟಿಗೆ ಒಂದು ಹೆಡ್ಡಿಂಗ್ ಕೊಡುವ, ನಮ್ಮ ಫಾರ್ಮಿಗೆ ಒಂದು ಹೆಡ್ಡಿಂಗ್ ಕೊಡುವ. ನಾನು ಟೈಟಲ್ ಕೊಟ್ಟಿದ್ದೇನೆ ಫಾರ್ಮ್ಸ್ ಅಂತ ಫಸ್ಟಿಗೆ. ನೆಕ್ಸ್ಟ್ ಇಲ್ಲಿ ಹೆಡ್ಡಿಂಗ್ ನಾನೀಗ ಕೊಡ್ತಿದ್ದೇನೆ ಅಪ್ಲಿಕೇಶನ್ ಫಾರ್ ಟ್ಯೂಷನ್. ನಾವೊಂದೀಗ ಟ್ಯೂಷನ್ಗೆ ತೊಗೊಳ್ಳಿಕ್ಕೆ ಅಪ್ಲಿಕೇಶನ್ ಕೇಳ್ತಿದ್ದೆ ಅಂತ ಇಟ್ಟುಕೊಳ್ಳುವ. ಅದನ್ನು ಗೊತ್ತಾಯಿತು. ಮತ್ತು ಈಗ ನಾವು ನೆಕ್ಸ್ಟ್ ಫಾರ್ಮನ್ನು ಮಾಡಬೇಕು. ಅದಕ್ಕೋಸ್ಕರ ಫಸ್ಟಿಗೆ ಫಾರ್ಮ್ ಟ್ಯಾಗ್ ಅಂತ ಉಂಟು, ಅದನ್ನು ನಾವು ಯೂಸ್ ಮಾಡಬೇಕಾಗ್ತದೆ. ಫಾರ್ಮ್ ಅಂತ ನಾವು HTML ಹೇಳಬೇಕಿತ್ತು ಫಾರ್ಮ್ ಅಂತ, ಸೊ ಹಾಗಾಗಿ ಫಾರ್ಮ್ ಟ್ಯಾಗನ್ನು ಯೂಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ನಾನು ಆ್ಯಕ್ಷನ್ ಅಂತ ಹೇಳಿದರೆ ಇದರ ಬಗ್ಗೆ ಜಾಸ್ತಿ ನಾನು ಹೇಳಿಕ್ಕೆ ಹೋಗೋದಿಲ್ಲ, ನೀವು ಇಷ್ಟು ಅರ್ಥ ಮಾಡಿಕೊಳ್ಳಿ ಇವತ್ತು. ನೆಕ್ಸ್ಟ್ ನಾವು ಇದರ ಬಗ್ಗೆ ಡೀಟೇಲ್ ಮಾತಾಡಲಿಕ್ಕಿದ್ದೇವೆ. ಇದರಲ್ಲಿ ಎರಡು ಬರ್ತದೆ, ಒಂದು ಗೆಟ್ ಮತ್ತೊಂದು ಪೋಸ್ಟ್ ಅಂತ. ಪೋಸ್ಟ್ ಅಂದರೆ ಹೆಚ್ಚಿನ ಡಾಟಾವನ್ನು ಸೆಂಡ್ ಮಾಡಲಿಕ್ಕಿದ್ರೆ ಯೂಸ್ ಮಾಡುವಂಥದ್ದು. ಗೆಟ್ ಅಂತ ಹೇಳಿದರೆ ನಾರ್ಮಲ್ ಆದಂಥ ಸ್ವಲ್ಪ ಡಾಟಾ ಏನಾದರೂ ಸೆಂಡ್ ಮಾಡಲಿಕ್ಕಿದ್ರೆ ಯೂಸ್ ಮಾಡ್ತೇವೆ. ನಾವು ಇಲ್ಲಿ ಪೋಸ್ಟ್ ಅಂತಲೇ ಯೂಸ್ ಮಾಡುವ. ಸೊ ಯಾಕಂದರೆ ನಾರ್ಮಲ್ ಆಗಿ ನಾವು ಯೂಸ್ ಮಾಡುವಂಥ ಆ್ಯಕ್ಷನ್ ಆದ ಕಾರಣ. ನೆಕ್ಸ್ಟ್ ನಾವಿಲ್ಲಿ ಫಸ್ಟಿಗೆ ನೋಡುವಂಥದ್ದು, ನಾವು ಫಾರ್ಮ್ಸ್ ಮೂಲಕ ಏನು ತೊಗೊಳ್ತದ್ದು, ಇನ್ಪುಟ್ ನಾವು ತಗೊಳ್ಳುವಂಥದ್ದು, ಅವರ ಕೈಯಿಂದ ಇನ್ಫಾರ್ಮೇಷನ್ ತೊಗೊಳ್ಳುವಂಥದ್ದು. ನಾವು ಏನು ಕೊಡೋದಿಲ್ಲ ಅವರಿಗೆ, ಅಂದರೆ ಇನ್ಫಾರ್ಮೇಷನ್ ಕೊಡ್ತಿಲ್ಲ, ಅವರ ಕೈಯಿಂದ ಇನ್ಪುಟ್ ತೊಗೊಳ್ಳುವಂಥದ್ದು. ಅದಕ್ಕೋಸ್ಕರ ಇನ್ಪುಟ್ ಟ್ಯಾಗ್ ಅಂತ ಉಂಟು, ಅದನ್ನು ಇನ್ಪುಟ್ ಟ್ಯಾಗನ್ನು ಯೂಸ್ ಮಾಡಬೇಕಾಗ್ತದೆ. ನಾನಿಲ್ಲಿ ಇನ್ಪುಟ್ ಟ್ಯಾಗನ್ನು ಯೂಸ್ ಮಾಡಿದೆ. ಇಲ್ಲಿ ಫಸ್ಟಿಗೆ ಟೆಕ್ಸ್ಟ್ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರ್ತದೆ, ಮತ್ತು ಅದರಲ್ಲಿ ತುಂಬ ವಿಧ ಕೂಡ ಉಂಟು, ಅದನ್ನು ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ. ಫಸ್ಟಿಗೆ ಇಲ್ಲಿ ನೇಮ್, ಈ ನೇಮ್ ಯಾಕೆ ಬೇಕಾಗ್ತದೆ ಅಂತ ಹೇಳಿದರೆ, ನೀವು ನೆಕ್ಸ್ಟ್ ಏನು ಈಗ ಈ ನೇಮ್ ಮೂಲಕ ಏನಾಗ್ತದೆ ಅಂತ ಹೇಳಿದರೆ, ನೀವು ಈಗ ನೇಮಲ್ಲಿ ಈಗ ನಾನು ನೋಡಿ ಇಲ್ಲಿ ಫಸ್ಟಿಗೆ ನೋಡುವ, ಈಗ ನಮಗೆ ಸ್ಟೂಡೆಂಟ್ ನೇಮ್ ಬೇಕಾದದ್ದು. ಸೊ ನಾನು ಸ್ಟೂಡೆಂಟ್ ನೇಮ್ ಅಂತ ಹಾಕ್ತೇನೆ, ಸ್ಟೂಡೆಂಟ್ ನೇಮ್. ಸೊ ಏನು ನೋಡ್ಬೋದು, ನಾನು ಸ್ಟೂಡೆಂಟ್ ನೇಮ್ ಅಂತ ಹಾಕಿದೆ. ನಾನು ಇಲ್ಲಿ ಸ್ಟೂಡೆಂಟ್ ನೇಮ್ ಅಂತ ನಾನು ಹಾಕಿದೆ. ನೆಕ್ಸ್ಟ್ ಅದರೊಟ್ಟಿಗೆ ನಾವು ID ಯೂಸ್ ಮಾಡ್ತೇವೆ. ID ಯಾಕೆ ಅಂತ ಹೇಳಿದರೆ, ID ಬಗ್ಗೆ ನಿಮಗೆ ಇಲ್ಲಿವರೆಗೂ ಹೇಳಿಲ್ಲ ನಾನು. ID ಅಂತ ಹೇಳಿದರೆ ಒಂದು ಆಧಾರ್ ಕಾರ್ಡ್ ನಂಬರ್ ಇದ್ದ ಹಾಗೆ. ಆಧಾರ್ ಕಾರ್ಡ್ ನಂಬರ್ ಹೇಗೆ ಒಬ್ಬನಿಗೆ ಇರುವ ನಂಬರ್ ಇನ್ನೊಬ್ಬನಿಗೆ ಇರ್ಲಿಕ್ಕೆ ಚಾನ್ಸ್ ಇಲ್ಲ, ಅದೇ ರೀತಿ ID ಕೂಡ ಒಂದು ಎಲಿಮೆಂಟ್ ಇದ್ದದ್ದು ಇನ್ನೊಂದು ಎಲಿಮೆಂಟ್ ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಈ ಐಡಿಯಾ ನಮಗೆ ಯಾವಾಗ ಯೂಸ್ ಮಾಡ್ತೇವೆ ಅಂತ ಹೇಳಿದರೆ, ಐಡಿಯನ್ನು ಯೂಸ್ ಮಾಡಿಕೊಂಡು ನಮಗೆ ಈಗ ಒಂದು ಪರ್ಟಿಕ್ಯುಲರ್ ಆದ ಒಂದು ಎಲಿಮೆಂಟನ್ನು ಡಿಸೈನ್ ಮಾಡಬೇಕಂತಾದರೆ CSS ಅಲ್ಲಿ ನಾವು ಯೂಸ್ ಮಾಡ್ಬೋದು. ಅಥವಾ ಆ ಪರ್ಟಿಕ್ಯುಲರ್ ಐಡಿಯ ಒಂದು ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡುವಾಗ ಏನಾದರೂ ಆಗಬೇಕಂತಾದರೆ ಜಾವಾಸ್ಕ್ರಿಪ್ಟಲ್ಲಿ ಯೂಸ್ ಮಾಡ್ಬೋದು. ಅದಕ್ಕೆ ಹೇಳಿಕೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಆಗಬೇಕಂತ ಹೇಳಿಕೆ ಯೂಸ್ ಮಾಡುವಂಥದ್ದು ನಾವು. ಅಂದರೆ ಪದೇ ಪದೇ ನಾವು ಏನಾದರೂ ನೇಮ್ ಬರೆಯುವುದಲ್ಲೂ ಅದಕ್ಕೊಂದು ID ಕೊಡುವಂಥದ್ದು, ಅದನ್ನು ಯೂಸ್ ಮಾಡಿ. ಅಥವಾ ಸುಮಾರು ಪ್ರೋಗ್ರಾಮ್ ಬರೆದಿರ್ತೇವೆ, ಈಗ HTML ಬರೆದಿರ್ತೇವೆ, ಈ ಬಾಕ್ಸ್ ಹೀಗೆ ಆಗಬೇಕು, ಒಂದು ಸೆಟಪನ್ನು ಮಾಡಿರ್ತೇವೆ, ಒಂದು ಬಾಕ್ಸ್ನ ಸೆಟಪನ್ನು ಮಾಡಿರ್ತೇವೆ, ಅದನ್ನು ಪದೇ ಪದೇ ಬರಲಿಕ್ಕೆ ಆಗೋದಿಲ್ಲ. ಸೊ ಆ ಬಾಕ್ಸಿನ ಏನು, ಆ ಬಾಕ್ಸಿಗೆ ಒಂದು ID ಕೊಟ್ಟರೆ, ಆ ಬಾಕ್ಸ್ ನಾವು ಈ ID ಯೂಸ್ ಮಾಡಿದಾಗೆಲ್ಲ ಅದು ಆ ಬಾಕ್ಸಲ್ಲಿ ಏನುಂಟು ಅದನ್ನು ಪಿಕ್ ಮಾಡ್ತದೆ. ನಮ್ಮ HTML ಫೈಲ್ ಏನು ಪ್ರೋಗ್ರಾಮಿಂಗ್ ವೆಬ್ಸೈಟ್ನ ಸರ್ವರ್ ಉಂಟು, ಅದನ್ನು ಪಿಕ್ ಮಾಡ್ತದೆ. ಸೊ ನಾವಿಲ್ಲಿ ID ಕೊಡಬೇಕು, ಅದು ಯುನೀಕ್ ಆಗಿರ್ತದೆ, ಅದು ಸೇಮ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಎರಡು ಇದಕ್ಕೆ ಸೇಮ್ ID ಸಿಗೋದಿಲ್ಲ, ಯಾವತ್ತು ಕೂಡ ಕೊಡಲಿಕ್ಕೆ ಆಗೋದಿಲ್ಲ. ಅದೇ ಕ್ಲಾಸ್ ಅಂತ ಉಂಟು, ಅದನ್ನು ನಾವು ಕೊಡ್ಬೋದು. ಆ ಕ್ಲಾಸ್ ಅಂತ ಸುಮಾರು ಇದೆ ಕೊಡ್ಬೋದು, ಅದನ್ನು ನಾನು ನಿಮಗೆ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೇನೆ. ಇಲ್ಲಿ ನಾನು ಸ್ಟೂಡೆಂಟ್ ನೇಮ್ ಅಂತಲೇ ID ಕೊಟ್ಟಿದ್ದೇನೆ ಇದಕ್ಕೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬರುವಂಥದ್ದು, ಈಗ ನೋಡುವ ನಾವು ಹೇಗೆ ಕಾಣಿಸ್ತಾ ಉಂಟು ಅಂತ ನೋಡುವ. ಇಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ ಟ್ಯೂಷನ್ ಅದು ಬಂದಿದೆ, ಫಾರ್ಮ್ನ ಹೆಡ್ಡಿಂಗ್ ಇಂಥದ್ದು ಬಂದಿದೆ. ನೆಕ್ಸ್ಟ್ ಇಲ್ಲಿ ಒಂದು ಬಾಕ್ಸ್ ಬಂದಿದೆ, ಅದರಲ್ಲಿ ನಿಮಗೆ ಟೈಪ್ ಮಾಡಲಿಕ್ಕೆ ಕೂಡ ಆಗ್ತದೆ, ನೋಡ್ಬೋದು. ಈ ಟೈಪ್ ಮಾಡಲಿಕ್ಕೆ ಆಗ್ತಾ ಉಂಟು ನಿಮಗೆ. ನೆಕ್ಸ್ಟ್ ನಮಗೆ ಈಗ ಕೆಲವು ಇದನ್ನು ಇಲ್ಲಿ ಏನಿಲ್ಲ, ನೇಮ್ ಅಂತ ಬರಿಲ್ಲ, ಎಂತ ಬರಿಲ್ಲ ಅಲ್ಲ, ಅದನ್ನು ಹೇಗೆ ಮಾಡೋದು ಅಂತ ನೋಡು. ಅದನ್ನು ಎರಡು ರೀತಿಯಲ್ಲಿ ಮಾಡುವ. ಒಂದು ಡಿವ್ ಟ್ಯಾಗನ್ನು ಯೂಸ್ ಮಾಡಿಕೊಂಡು ಅಥವಾ ಫ್ರೀ ಟ್ಯಾಗನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಅಲ್ಲಿ ನೀವು
ಬರೆದ್ರೆ ಆಯಿತು. ಸ್ಟೂಡೆಂಟ್ ನೇಮ್ ಅಂತ ಬರೆದ್ರೆ ನೆಕ್ಸ್ಟ್ ಇನ್ಪುಟ್ ಟೈಪ್ ಅನ್ನೋದು ಇನ್ಲೈನ್ ಟ್ಯಾಗ್. ಸೊ ಸಾರಿ ಇದು ಬ್ಲಾಕ್ ಎಲಿಮೆಂಟ್. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ, ಅದರ ಇದರಲ್ಲಿ ನಿಮಗೆ ಬರ್ತದೆ. ಸೊ ಆದರೆ ಇನ್ನೊಂದು ನಾವು ಅದನ್ನು ಡ್ಯೂ ಅನ್ನು ಯೂಸ್ ಮಾಡ್ತಿಲ್ಲ, ಅದರ ಬದಲು ಬೇರೆ ಲೇಬಲ್ ಅನ್ನೋ ಟ್ಯಾಗನ್ನು ಯೂಸ್ ಮಾಡ್ತೀವಿ. ಯಾಕೆ ಅಂತ ಹೇಳಿದನ್ನು ನಿಮಗೆ ಸ್ವಲ್ಪ ಹೊತ್ತರಲ್ಲೇ ಗೊತ್ತಾಗ್ತದೆ. ನೋಡಿ, ನಾನೀಗ ಲೇಬಲ್ ಟ್ಯಾಗನ್ನು ಹಾಕ್ತಿದ್ದೇನೆ. ಇಲ್ಲಿ ಫಾರ್ ಅಂತ ಕೇಳ್ತದೆ. ಈ ಫಾರ್ ಏನಂತ ಇದ್ದರೆ ಇಲ್ಲಿ ನೀವು ID ನಂಬರನ್ನು ಹಾಕಬೇಕು. ಅಂದರೆ ಈ ಇದಕ್ಕೆ ನೀವು ಮಾಡೋದಂತ ಅಂದರೆ ಈ ಏನು ಇನ್ಪುಟ್ ಬಾರ್ ಉಂಟು, ಟೆಕ್ಸ್ಟ್ ಸ್ಟೂಡೆಂಟ್ ನೇಮ್ ಉಂಟು, ಆ ಸ್ಟೂಡೆಂಟ್ ನೇಮಲ್ಲಿ ಇದನ್ನು ಅಪ್ಲೈ ಮಾಡೋದಂತ. ಆ ನೇಮಲ್ಲಿ ಇದನ್ನು ತೋರಿಸಿ ಅಥವಾ ಹಾಗೆ ಹೇಳುವಂಥದ್ದು ನೀವು. ಅಲ್ಲಿ ಈ ಏನು ಅದರ ಇಲ್ಲಿ ಹಿಂದೆ ಹಾಕಬೇಕಾಗ್ತದೆ, ಎದುರು ಹಾಕಿದರೆ ಎದುರು ಹೋಗ್ತದೆ. ಸೊ ಈ ಫಾರಿನ್ ಅಂತ ನಮಗೆ ಸ್ವಲ್ಪ ಅದರಲ್ಲೇ ಗೊತ್ತಾಗ್ತದೆ. ಸ್ಟೂಡೆಂಟ್ ಇಲ್ಲಿ ನಾನು ID ಏನುಂಟು ಸ್ಟೂಡೆಂಟ್ ನೇಮ್ ಅದನ್ನು ಹಾಕ್ತಿದ್ದೇನೆ. ಸಾರಿ, ಸ್ಟೂಡೆಂಟ್ ನೇಮ್ ಅಂತ ಹಾಕಿದೆ. ಇಲ್ಲಿ ಫಾರ್ ಯಾಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ನಾನು ಇಲ್ಲಿ ಏನು ಬರೀಲ್ಲ ಲೇಬಲಲ್ಲಿ, ಇಲ್ಲಿ ಕೂಡ ನಾವು ಬರೆಯುವ ಸ್ಟೂಡೆಂಟ್ ನೇಮ್ ಅಂತ. ಸ್ಟೂಡೆಂಟ್ ಹ್ಯಾಕರ್ಸ್ ಕೀಬೋರ್ಡ್ನ ಒಂದು ಡಿಸಡ್ವಾಂಟೇಜ್ ನನಗೆ ಇಲ್ಲಿವರೆಗೂ ಇದರಲ್ಲಿ ಹೇಗೆ ಸಜೆಷನನ್ನು ಇದು ಮಾಡೋದಂತ ಅಲೋ ಮಾಡೋದಂತ ಗೊತ್ತಾಗಲಿಲ್ಲ. ನಿಮಗೆ ಯಾರಿಗೂ ಗೊತ್ತಿದ್ದರೆ ತಿಳಿಸಿ, ನೀವು ಎಲ್ಲಿ ಯಾರಾದರೂ ಫೈಂಡ್ ಔಟ್ ಮಾಡಿದರೆ ಅದನ್ನು. ಅದರಿಂದ ನನಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಪದೇ ಪದೇ ಟೈಪ್ ಮಾಡುವಾಗ. ಒಂದೇ ಇದನ್ನು ಇಲ್ಲದ್ರೆ ಸಜೆಷನ್ ಬರ್ತದೆ. ಅದಕ್ಕೋಸ್ಕರ ಕೆಲವೊಮ್ಮೆ ಸ್ಟೂಡೆಂಟ್ ನೇಮ್ ಅಂತ ಬಂದಿದೆ. ಇಲ್ಲಿ ನೋಡಿ, ಇದರ ಫಾರ್ ಅನ್ನೋದು ಯಾಕೆ ಬೇಕಾಗ್ತದೆ ಅಂತ ನೋಡಿ. ನೀವು ಸ್ಟೂಡೆಂಟ್ ನೇಮ್ ಅಂತ ಇಲ್ಲಿ ಅಂತಲ್ಲ, ಎಲ್ಲಿಯೋ ಕೆಳಗೆ ಹಾಕಿದರೆ ಅಂತ ತಿಳಿಸ್ಕೊಳ್ಳಿ ಸ್ಟೂಡೆಂಟ್ ನೇಮ್. ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ಕೂಡಲೇ ಈ ಬಾಕ್ಸ್ಗೆ ಬರ್ತದೆ ಅದು. ಸೊ ಅದಕ್ಕೋಸ್ಕರ ನಾವು ಫಾರನ್ನು ಯೂಸ್ ಮಾಡುವಂಥದ್ದು. ನೀವು ಅದೇ ಈಗ ನೀವು ಈ ಲೇಬಲನ್ನು ಇಲ್ಲಿ ಹಾಕದೆ, ನಾನೀಗ ನೋಡಿ ತೋರಿಸ್ತೇನೆ ನಿಮಗೆ. ಇಲ್ಲಿ ನಾನು ಒಂದು ಶಾರ್ಟ್ಕಟ್ ಮತ್ತು ನಾನು ಯೂಸ್ ಮಾಡ್ತೇನೆ. ಆಲ್ಟ್ ಮತ್ತು ಡೌನ್ ಬಟನ್ ಮಾಡಿದರೆ ಅದು ಕೆಳಗೆ ಬರ್ತದೆ. ಈಗ ನೋಡಿ, ಇನ್ಪುಟ್ ಮೇಲೆ ಹೋಗಿದೆ, ಲೇಬಲ್ ಕೆಳಗೆ ಬಂದಿದೆ. ಈಗ ನಿಮ್ಮ ಸ್ಟೂಡೆಂಟ್ ನೇಮ್ ಎದುರು ಬಂತು. ಇಲ್ಲಿ ಕ್ಲಿಕ್ ಮಾಡಿ ಅಲ್ಲಿಗೆ ಕ್ಲಿಕ್ ಆಗ್ತದೆ. ಸೊ ಲೇಬಲ್ ಫಾರ್ ಅಂತ ಹೇಳಿದ್ರು ನಾವು ಈ ಥರ ಹತ್ತಿರ ಹಾಕು ಆ ರೀತಿ ಏನು ಇನ್ಸ್ಟ್ರಕ್ಷನ್ ಕೊಡುವಂಥದ್ದಲ್ಲ. ಫಾರ್ ಅಂತ ಯಾಕೆ ಅಂತ ಕೊಡೋದು ಅಂತ ಹೇಳಿದರೆ, ಇದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇದನ್ನು ನೀವು ತೋರಿಸಬೇಕಂತ, ಅಂದರೆ ಅಲ್ಲಿ ಇಂಟ್ರ್ ಮಾಡಲಿಕ್ಕೆ ಸಿಗಬೇಕಂತ ಇದು ಹೇಳುವಂಥದ್ದು. ಅದಕ್ಕೋಸ್ಕರ ಯೂಸ್ ಮಾಡುವಂಥದ್ದು. ನಾನೀಗ ಮೊದಲಾಗಿ ಸೆಟ್ ಮಾಡ್ತಿದ್ದೇನೆ, ಇದನ್ನು ಮೇಲೆ ಕಳಿಸ್ತೇನೆ. ನೆಕ್ಸ್ಟ್ ಈಗ ನಾವು ಕೊಡುವ ಒಂದು ರೇಡಿಯೋ ಅಂತ ಉಂಟು, ಅದನ್ನು ಏನಂತ ನೋಡುವ. ರೇಡಿಯೋ ಅಂತ ಟೈಪ್ ಉಂಟು, ಅದನ್ನು ಏನಂತ ಈಗ ನೋಡುವ. ವಾಪಸ್ ನಾನು ಇನ್ಪುಟ್ ಇದನ್ನು ಹಾಕ್ತಿದ್ದೇನೆ. ಇಲ್ಲಿ ಇನ್ಪುಟ್ ಹಾಕಿದ ನಂತರ ಇಲ್ಲಿ ರೇಡಿಯೋ ಅಂತ ಕೊಡ್ತೀನಿ ಟೈಪ್. ರೇಡಿಯೋದಲ್ಲಿ ನಾನೀಗ ಇಲ್ಲಿ ಕೊಡ್ತೇನೆ. ಫಸ್ಟ್ ಅದರ ಮೊದಲು ನಾವು ಒಂದು ಡ್ಯೂ ಹಾಕುವ ಇಲ್ಲಿಗೆ, ಇಲ್ಲಾದರೆ ಇಲ್ಲಿ ಒಂದು ಬ್ರೇಕ್ ಟ್ಯಾಗ್ ಹಾಕುವ, ಬೇರೆ ಟ್ಯಾಗ್ ಹಾಕುವ. ಆಗ ಲೈನ್ ಚೇಂಜ್ ಆಗ್ತದೆ, ಕೆಳಗಿನ ಲೈನಿಗೆ ಬರ್ತದೆ. ಇಲ್ಲದೇ ಕಂಟಿನ್ಯೂ ಆಗ್ತದೆ. ನಿಮಗೆ ಹೇಳಿದ್ದೇನೆ ಫಸ್ಟಿಗೆ ಇನ್ಪುಟ್ ಅಂತ ಹೇಳಿದು, ಇದು ಇನ್ಪುಟ್ ಟ್ಯಾಗ್ ಅಂತ ಹೇಳಿದು ಬ್ಲಾಕ್ ಎಲಿಮೆಂಟ್. ನೆಕ್ಸ್ಟ್ ಟೈಪಲ್ಲಿ ನಾನು ಇಲ್ಲಿ ಕೊಡ್ತಿದ್ದೇನೆ. ಈಗ ಟೈಪ್ ರೇಡಿಯೋ ಅಂತ ಕೊಟ್ಟೆ. ಇಲ್ಲಿ ನಾವು ಹಾಗೆ ನೇಮ್ ಕೊಡಬೇಕಾಗ್ತದೆ. ಈಗೊಂದು ಇಲ್ಲಿ ನಾನು ನೇಮ್ ಕೊಡ್ತೇನೆ ಜೆಂಡರ್ ಅಂತ. ಜೆಂಡರ್ ನೇಮ್, ಇಲ್ಲಿ ನೇಮ್ ಜೆಂಡರ್. ನಮಗೆ ಜೆಂಡರ್ ಕೇಳಬೇಕು ಅವ್ರ ಹತ್ರ ಏನಂತ, ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದ್ದೇನೆ. ಇದು ಅಲ್ಲಿ ತೋರಿಸ್ತದೆ ನಿಮಗೆ ನೇಮ್ ಜೆಂಡರ್ನವಾಗಿ ಕೇಳಿದಂತ. ನೆಕ್ಸ್ಟ್ ಇಲ್ಲಿ ನಾನು ವ್ಯಾಲ್ಯೂಗಿಂತ ಮೊದಲು ID ಕೊಡ್ತೇನೆ ಇದಕ್ಕೆ ಒಂದು. ಅದು ನಮಗೆ ಮತ್ತೆ ಅಲ್ಲಿ ಲೇಬಲ್ ಮಾಡಲಿಕ್ಕೆ ಈಸಿ ಆಗ್ತದೆ. ID ಕೊಟ್ಟರೆ ನಾನು ಇದಕ್ಕೆ ID ಕೊಡ್ತಿದ್ದೇನೆ. ಈಗ ಮೇಲ್ ಅಂತ ಕೊಡ್ತೇನೆ, ಅಂದರೆ ನಾವು ಇಲ್ಲಿ ಮೇಲ್ ಅಂತ ಇದನ್ನು ಸಜೆಸ್ಟ್ ಮಾಡುವಂಥದ್ದು, ಆ ರೀತಿಯಾಗಿ ಮೇಲ್. ನೆಕ್ಸ್ಟ್ ಇದಕ್ಕೆ ನಾವೀಗ ಕೊಡಬೇಕಾಗ್ತದೆ ವ್ಯಾಲ್ಯೂ. ಆ ವ್ಯಾಲ್ಯೂ ಏನಂತ, ವ್ಯಾಲ್ಯೂ ಇಲ್ಲಿ ನಾನು ಮೇಲ್ ಅಂತ ಕೊಡ್ತಿದ್ದೇನೆ. ಈ ವ್ಯಾಲ್ಯೂಯಿಂದಾಗಿ ಅದನ್ನು ಕ್ಲಿಕ್ ಮಾಡಿದಾಗ ಏನು ವ್ಯಾಲ್ಯೂ ಅಂತ ಹೇಳಿದ್ರೆ ನಮಗೆ, ಅಂದರೆ ನಿಮಗೆ ಯಾವಾಗ ಸರ್ವರಲ್ಲಿ ನೋಡ್ತೀರಾ, ನೀವು ಯಾರು ಫಾರ್ಮ್ ಕಳಿಸಿರ್ತಾರೆ ಅವ್ರು ನೋಡ್ತಾರೋ ಆಗ ಅವ್ರಿಗೆ ಗೊತ್ತಾಗ. ಅಂದರೆ ಫಾರ್ಮ್ ಫಸ್ಟಿಗೆ ಯಾರು ಫಿಲ್ಅಪ್ ಮಾಡಲಿಕ್ಕೆ ಕಳಿಸಿರ್ತಾರೆ ಅವರು ನೋಡೋ ಗೊತ್ತಾಗ್ತದೆ ಅವರಿಗೆ ಅವ್ರ ಮೇಲೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಆಪ್ಷನ್ ಬಂದಿದೆ. ಇಲ್ಲಿ ಏನು ಕಾಣಿಸ್ತಿಲ್ಲ, ಅದನ್ನು ನಾವು ಲೇಬಲ್ ಹಾಕಿ ಆ್ಯಡ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ನಾವು ಲೇಬಲ್ ಇದಕ್ಕೆ ಕೂಡ ಮಾಡುವ. ನಾನು ಲೇಬಲನ್ನು ಕೆಳಗೆ ಮಾಡ್ತೇನೆ, ಸೊ ಅದು ಈಚೆ ಸೈಡ್ ಬರಲಿ ಅಂತ. ನೆಕ್ಸ್ಟ್ ಇಲ್ಲಿ ನಾನು ಲೇಬಲ್ ಫಾರಲ್ಲಿ ಕೊಡ್ತಿದ್ದೇನೆ ಮೇಲ್ ಅಂತ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಕೂಡ ಮೇಲ್ ಕೊಡ್ತೇನೆ ನಾನು. ಮೇಲ್ ಅಂತ ಕೊಟ್ಟೆ. ನೆಕ್ಸ್ಟ್ ಈಗ ನೋಡ್ಬೋದು ನೀವು
ಇಲ್ಲಿ ಮೇಲ್ ಅಂತ ಬಂದಿದೆ. ನಾನು ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಒಂದು ಆಪ್ಷನ್ ಇರೋದ್ರಿಂದ ಅದೇ ಕ್ಲಿಕ್ ಆದರೆ ಒಮ್ಮೆ ರಿಮೂವ್ ಆಗ್ತಿಲ್ಲ. ಸೊ ಒಂದು ಅದು ಕ್ಲಿಕ್ ಮಾಡಬೇಕಷ್ಟೇ. ನೀವು ಕ್ಲಿಕ್ ಮಾಡಿದೆ ಅಂತ ವಾಪಸ್ ತೆಗಿಲಿಕ್ಕೆ ಆಗ್ತಿಲ್ಲ. ಈಗ ನೋಡಿ ನಾನು ಇಲ್ಲಿ ಇನ್ನೊಂದು ಇದನ್ನು ಹಾಕ್ತಿದ್ದೇನೆ. ನಾನು ಇದನ್ನೇ ಕಾಪಿ ಪೇಸ್ಟ್ ಮಾಡ್ತೇನೆ. ನಿಮಗೆ ಆಗಲೇ ಹೇಳಿದೆ ನಾನು ಆಲ್ಟ್ ಶಿಫ್ಟ್ ಮತ್ತು ಡೌನ್ ಬಟನ್ ಕ್ಲಿಕ್ ಮಾಡಿದರೆ ಅದೇ ಕೆಳಗೆ ಬರ್ತದೆ ಅಂತ. ಸೊ ಅದೇ ರೀತಿ ನಾನು ಈ ಮೇಲೆ ಸಹ ಅದೇ ರೀತಿ ಮಾಡ್ತಿದ್ದೇನೆ. ನೆಕ್ಸ್ಟ್ ನನಗೆ ಇದು ಕೆಳಗೆ ಬರಬೇಕು. ಸೊ ಅದನ್ನು ಕೂಡ ಕೆಳಗೆ ತಂದೆ. ಓಕೆ, ಇಲ್ಲಿ ನಾವು ಈಗ ರೇಡಿಯೋ ನೇಮ್ ಸೇಮ್ ಇರಬೇಕು, ಇಲ್ಲದಿದ್ದರೆ ಏನಾಗ್ತದೆ ಅಂತೇಳಿ ನಿಮಗೆ ಸ್ವಲ್ಪ ಹೊತ್ತಲ್ಲಿ ನಾನು ಹೇಳ್ತೇನೆ. ಇಲ್ಲಿ ಫಿಮೇಲ್ ಮತ್ತು ವ್ಯಾಲ್ಯೂ ಕೂಡ ಫಿಮೇಲ್ ಅಂತಲೇ ಕೊಡುವ, ಅಂದರೆ ಈಗ ವ್ಯಾಲ್ಯೂ ಫಿಮೇಲ್ ಆಗಿರ್ತದೆ ಅದು. ನೆಕ್ಸ್ಟ್ ಲೇಬಲ್ ಇಲ್ಲಿ ಫಿಮೇಲ್. ನೆಕ್ಸ್ಟ್ ID ಕೂಡ ಫಿಮೇಲ್ ಕೊಟ್ಟಿದ್ದೇನೆ, ಅದರೊಟ್ಟಿಗೆ ಇದು ಕೂಡ ಫಿಮೇಲ್ ಕೊಟ್ಟೆ. ಈಗ ನೋಡಿ ಈ ಮೇಲ್ ಫಿಮೇಲ್ ಅಂತ ಬಂದಿದೆ. ನಿಮಗೆ ಮೇಲ್ ಕ್ಲಿಕ್ ಮಾಡಿದರೆ ಇದರ ಮೇಲೆ ಕ್ಲಿಕ್ ಆಗ್ತದೆ. ನೀವು ಇಲ್ಲಿ ಸಹ ನೋಡಿ ಲೇಬಲ್ ಹಾಕಿದ ಕಾರಣ ಮೇಲ್ ಮೇಲೆ ಕ್ಲಿಕ್ ಮಾಡಿದರೆ ಕೂಡ ಡೈರೆಕ್ಟಾಗಿ ಕ್ಲಿಕ್ ಆಗ್ತಾ ಉಂಟು. ಈಗ ನಾನು ನೋಡಿ ಇಲ್ಲಿ ಐಡಿಯನ್ನು ತಪ್ಪು ಬರೀತೇನೆ. ನಾನು ಇಲ್ಲಿ ಫಿಮೇಲ್ ಬರೆಯೋದು ಅಂತ ತೆಗೆದೆ. ಈಗ ನೋಡಿ ನಾನು ಫಿಮೇಲ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೆಲೆಕ್ಟ್ ಆಗ್ತಿಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತಾ ಉಂಟು. ಅದೇ ಮೇಲೆ ಕ್ಲಿಕ್ ಮಾಡಿದರೆ ಸೆಲೆಕ್ಟ್ ಆಗ್ತಾ ಉಂಟು. ನಾನೀಗ ಐಡಿಯನ್ನು ವಾಪಸ್ ಸರಿ ಮಾಡ್ತಿದ್ದೇನೆ. ನೆಕ್ಸ್ಟ್ ಇದರಲ್ಲಿ ನಾನು ಹೇಳಿದೆ ನಿಮಗೆ ಜೆಂಡರ್ ಸೇಮ್ ಇದ್ದದಕ್ಕೆ ಏನಾಗ್ತಾ ಉಂಟು ಹೇಳಿದರೆ ಎರಡನ್ನು ಸಹ ಸೆಲೆಕ್ಟ್ ಮಾಡಲಿಕ್ಕೆ ಆಗ್ತಿಲ್ಲ, ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಬೇಕು. ಈಗ ನಾನು ಏನು ಮಾಡ್ತೇನೆ ಅಂದರೆ ಇದರ ನೇಮನ್ನು ಚೇಂಜ್ ಮಾಡ್ತಿದ್ದೆ. ನೋಡಿ ಇಲ್ಲಿ ನಾನು ನೇಮನ್ನು ಚೇಂಜ್ ಮಾಡಿದೆ. ಈಗ ನೋಡಿ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ, ಇದನ್ನು ಸಹ ಸೆಲೆಕ್ಟ್ ಮಾಡ್ಬೋದು, ಎರಡನ್ನು ಸಹ. ಸೊ ಹಾಗಾಗಿ ನೇಮ್ ಸೇಮ್ ಕೊಟ್ಟರೆ ನೀವು ಎರಡು ಇದರಲ್ಲಿ ಅದನ್ನು ಒಂದನ್ನು ಮಾತ್ರ ನಿಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಇಲ್ಲಿ ಜೆಂಡರ್ ಅಂತಲೇ ಕೊಡ್ತಿದ್ದೇನೆ. ನೆಕ್ಸ್ಟ್ ಕೆಳಗೆ ಬರುವ ನಿಮಗೆ ಈಗ 2-3 ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಕೊಡಬೇಕಂತಾದರೆ ಆಗ ನೀವು ನೇಮ್ ಬೇರೆ ಬೇರೆ ಕೊಡ್ಬೋದು ಅದಕ್ಕೆ. ನೆಕ್ಸ್ಟ್ ಚೆಕ್ ಬಾಕ್ಸನ್ನು ನೋಡುವ. ಚೆಕ್ ಬಾಕ್ಸ್ ಟೆಕ್ಸ್ಟ್ ಟೈಪಲ್ಲಿ ಚೆಕ್ ಬಾಕ್ಸನ್ನು ನೋಡುವ. ಸಾರಿ, ಟೆಕ್ಸ್ಟ್ ಬಾಕ್ಸ್ ಎಲ್ಲ ಚೆಕ್ ಬಾಕ್ಸನ್ನು ನೋಡುವಂಥದ್ದು ನಾವು. ಇಲ್ಲಿ ಇನ್ಪುಟನ್ನು ಕೊಡುವ ಫಸ್ಟಿಗೆ. ಇಲ್ಲಿ ನಾನು ಚೆಕ್ ಬಾಕ್ಸ್ ಅಂತ ಕೊಡ್ತಿದ್ದೇನೆ. ನೆಕ್ಸ್ಟ್ ಅದಾದ ನಂತರ ಅದೇ ರೀತಿ ಸೇಮ್ ಫಾರ್ಮ್ಯಾಟ್ ಮುಂದುವರಿತದೆ. ಇಲ್ಲಿ ಸಹ ನೇಮ್ ಕೊಡ್ತಿದ್ದೇನೆ. ಅದರೊಟ್ಟಿಗೆ ನಾನು ಒಂದು ಕೆಲಸ ಮಾಡ್ತೇನೆ. ಈಗ ನಾನು ಮೇಲೆದನ್ನೇ ಕಾಪಿ ಮಾಡ್ತೇನೆ, ನೆಕ್ಸ್ಟ್ ಅದರಲ್ಲಿ ಸೇವ್ ಮಾಡ್ತೇನೆ ಅಷ್ಟೇ. ಇದನ್ನು ಶಿಫ್ಟ್ ಆಲ್ಟ್ ಪ್ಲಸ್ ಡೌನ್. ನೆಕ್ಸ್ಟ್ ಇದನ್ನು ವಾಪಸ್ ಡೌನ್ ಮಾಡ್ತಿದ್ದೇನೆ. ಇಲ್ಲಿ ರೇಡಿಯೋ ಬದಲು ಟೈಪ್ ಸೇವ್ ಮಾಡ್ತಿದ್ದೇನೆ. ನಮಗೆ ಟೈಪ್ ಬೇಕಾದದೀಗ ಚೆಕ್ ಬಾಕ್ಸ್. ನೆಕ್ಸ್ಟ್ ಇಲ್ಲಿ ನೇಮ್, ಜೆಂಡರ್ ಬೇಡ, ನಾನು ಇಲ್ಲಿ ಕೊಡ್ತೇನೆ ನೇಮ್. ಏನು ಕೊಡ್ತೀನಿ ಅಂತ ಹೇಳಿದರೆ ನಾವು ಟ್ಯೂಷನ್ಗೆ ಅಪ್ಲಿಕೇಶನ್ ಕೇಳ್ತಿರೋ ಕಾರಣ ಅವರು ಸ್ಟೂಡೆಂಟ್ ಸ್ಕೂಲ್ ಗೋಯಿಂಗ ಅಥವಾ ಸ್ಕೂಲ್ಗೆ ಡೈಲಿ ಹೋಗುವವರ ಅಥವಾ ಮನೆಯಲ್ಲಿ ಇದ್ದುಕೊಂಡು ಕಲಿಯುವವರ ಅಂತ ಕೇಳುವ. ಹಾಗಾಗಿ ನಾನು ಸ್ಕೂಲ್ ಗೋಯಿಂಗ್ ಅಂತ ಇಲ್ಲಿ ಕೊಡ್ತಿದ್ದೇನೆ. ಸ್ಕೂಲ್ ಗೋಯಿಂಗ್ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲಾದರೆ ಅವರು ಕ್ಲಿಕ್ ಮಾಡಿದರೆ ಆಯಿತು. ಈ ರೀತಿ ಚೆಕ್ ಬಾಕ್ಸ್ ಯೂಸ್ ಆಗುವಂಥದ್ದು. ನೆಕ್ಸ್ಟ್ ಇನ್ಪುಟ್ ಟೈಪ್ ಕೊಟ್ಟೆ. ಇಲ್ಲಿ ಚೇಂಜ್ ಮಾಡುವ, ಐಡಿಯನ್ನು ಚೇಂಜ್ ಮಾಡುವ. ನಾನಿಲ್ಲಿ ID ಕೊಡ್ತಿದ್ದೇನೆ ಸ್ಕೂಲ್ ಅಂತ. ನೆಕ್ಸ್ಟ್ ವ್ಯಾಲ್ಯೂ ಕೊಡ್ತೇನೆ ಎಸ್ ಅಂತ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಏಕೆ ಬರಲಿಲ್ಲ, ಇಲ್ಲಿ ನಿಮಗೆ ಕಾಣಿಸ್ತಾ ಉಂಟು. ಇಲ್ಲಿ ಚೆಕ್ ಬಾಕ್ಸ್ ಅಂತ ಕಾಣಿಸ್ತಾ ಉಂಟು, ಬಟ್ ಇದಕ್ಕೆ ನಾವು ಲೇಬಲ್ ಮಾಡಲಿಲ್ಲ. ಈಗ ನಾವು ಲೇಬಲ್ ಕೂಡ ಮಾಡುವ. ನೆಕ್ಸ್ಟ್ ಅದರೊಟ್ಟಿಗೆ ಇಲ್ಲಿ ಒಂದು ಬಿಯರ್ ಟ್ಯಾಗ್ ಕೂಡ ಯೂಸ್ ಮಾಡುವ. ಬಿಯರ್ ಟ್ಯಾಗ್ ಯೂಸ್ ಮಾಡಬಾರ್ದು, ಅದನ್ನು ನಾವು ನೆಕ್ಸ್ಟ್ CSS ಯೂಸ್ ಮಾಡಿ ಡಿಸೈನ್ ಮಾಡಲಿಕ್ಕೆ ಆಗ್ತದೆ. ಬಟ್ ಈಗ ನಾವು CSS ಕಲಿಲ್ಲ ಕಾರಣ ಬಿಯರ್ ಟ್ಯಾಗನ್ನು ಯೂಸ್ ಮಾಡುವ. ನೆಕ್ಸ್ಟ್ ಇಲ್ಲಿ ನಾವು ಇನ್ನೊಂದು ಲೇಬಲನ್ನು ಆ್ಯಡ್ ಮಾಡುವ. ಇದಕ್ಕೆ ಲೇಬಲ್ ಇಲ್ಲಿ ಫಾರ್ ನಾನು ಸ್ಕೂಲ್ ಅಂತ ಕೊಡ್ತಿದ್ದೇನೆ. ನೆಕ್ಸ್ಟ್ ಲೇಬಲ್ ಇಲ್ಲಿ ನಾನು ಕೊಡ್ತಿದ್ದೇನೆ ಈ ಸ್ಟೂಡೆಂಟ್ ಈ ಸ್ಕೂಲ್ ಗೋಯಿಂಗ್ ಸ್ಕೂಲ್ ಗೋಯಿಂಗ್ ಅಂತ ಕೊಟ್ಟೆ.
ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಈ ಸ್ಟೂಡೆಂಟ್ ಈ ಸ್ಕೂಲ್ ಗೋಯಿಂಗ್ ಅಂತ ಬಂದಿದೆ, ಚೆಕ್ ಮಾರ್ಕ್ ಹಾಕ್ಬೋದು ತೆಗಿಬೋದು. ಈಗ ನಿಮಗೆ ಗೊತ್ತಾಗಿರ್ಬೋದು, ಡಿಫ್ರೆನ್ಸ್ ಗೊತ್ತಾಗಿರ್ಬೋದು ಚೆಕ್ ಬಾಕ್ಸ್ ಮತ್ತು ನಾವು ರೇಡಿಯೋ ಯೂಸ್ ಮಾಡಿ ಅದರದ್ದು. ರೇಡಿಯೋ ಅಂತ ಇದ್ದರೆ ನಾವು ಎರಡರಲ್ಲಿ ಒಂದು ಸೆಲೆಕ್ಟ್ ಮಾಡ್ಬೋದು, ಅದು ಒಂದಾಯಿತು. ನೆಕ್ಸ್ಟ್ ಚೆಕ್ ಬಾಕ್ಸ್ ಅಂದರೆ ಒಮ್ಮೆ ಚೆಕ್ ಮಾಡ್ಬೋದು, ನೆಕ್ಸ್ಟ್ ಅದನ್ನು ತೆಗಿಬೋದು. ಆದರೆ ಇದನ್ನು ತೆಗಿಲಿಕ್ಕೆ ಆಗೋದಿಲ್ಲ ನಿಮಗೆ ವಾಪಸ್. ಇದೇ ಚೆಕ್ ಬಾಕ್ಸ್ ಮತ್ತು ಇದರ ನಡುವೆ ಡಿಫ್ರೆನ್ಸ್ ಕೂಡ. ನೆಕ್ಸ್ಟ್ ಈಗ ನಾವು ಒಂದು ಇಮೇಲನ್ನು ಹೇಗೆ ಆ್ಯಡ್ ಮಾಡೋದು ಅಂತ ಕೂಡ ನೋಡುವ. ನಾನು ಇಲ್ಲಿ ಕೊಡ್ತಿದ್ದೇನೆ ಇನ್ಪುಟ್, ನೆಕ್ಸ್ಟ್ ಇಲ್ಲಿ ಟೈಪಲ್ಲಿ ಕೊಡ್ತಿದ್ದೇನೆ ಇಮೇಲ್ ಅಂತ. ನೀವು ಇಮೇಲ್ ಅಂತ ಯಾಕೆ ಆ್ಯಡ್ ಮಾಡಬೇಕಂದ್ರೆ ಇಮೇಲ್ ಅಂತ ಇದ್ದರೆ ಅದಕ್ಕೊಂದು ಡಿಫ್ರೆಂಟ್ ಟೈಪ್ ಅದನ್ನು ಬರೆಯುವಂಥ ರೀತಿ ಉಂಟು. ನೀವು ಇಮೇಲ್ ಅಂತ @gmail.com ಬೇಕು, ಅದಕ್ಕೋಸ್ಕರ ಏನು ಫಾರ್ಮೆಟ್ ಉಂಟೋ ಅದು ನಿಮ್ಮ HTML ಗೊತ್ತಾಗಬೇಕಂತಾದರೆ ಇದನ್ನು ಯೂಸ್ ಮಾಡಬೇಕಾಗ್ತದೆ ನೀವು. ಇಲ್ಲದ್ರೆ ನೀವು ಖಾಲಿ ಟೆಕ್ಸ್ಟ್ ಏರಿಯಾ ನೇಮಲ್ಲಿ ಕೂಡ ಇಮೇಲ್ ಬರೆಯೋ ಹಾಗೆ ಮಾಡ್ಬೋದು. ಆದರೆ ಇದು ಡೈರೆಕ್ಟಾಗಿ ಸಜೆಸ್ಟ್ ಮಾಡಲಿಕ್ಕೆ ಆಗ್ತದೆ, ಅಂದರೆ ಫಾರ್ಮೆಟನ್ನು ಚೆಕ್ ಮಾಡ್ತದೆ ಅದು, ಹಾಗಾಗಿ. ನೆಕ್ಸ್ಟ್ ಇಲ್ಲಿ ನಾನು ಇಮೇಲ್ ಅಂತ ಕೊಡ್ತಿದ್ದೇನೆ, ನೇಮ್ ವಾಪಸ್ ಕೊಡ್ತಿದ್ದೇನೆ ಇಮೇಲ್ ಅಂತಲೇ, ಇಮೇಲ್. ನೆಕ್ಸ್ಟ್ ಅದರೊಟ್ಟಿಗೆ ನಾನಿಲ್ಲಿ ID ಕೂಡ ಇಮೇಲ್ ಅಂತಲೇ ಕೊಡ್ತಿದ್ದೇನೆ, ID ಕೊಡ್ತಿದ್ದೇನೆ ಇಮೇಲ್ ಅಂತ. ಇದಾದ ನಂತರ ಇಲ್ಲಿ ನಾವು ಕೊಡ್ತಿದ್ದೇವೆ ಪ್ಲೇಸ್ ಹೋಲ್ಡರ್ ಹಾಕುವ. ನಮಗೆ ಹೇಳಿದ್ದೇನೆ, ನಿಮಗೆ ನಾನು ಪ್ಲೇಸ್ ಹೋಲ್ಡರ್ ಹೇಳಿದೆ ಅಲ್ಲ, ಸೊ ಹಾಗಾಗಿ ಪ್ಲೇಸ್ ಹೋಲ್ಡರ್ ಕೂಡ ಇಲ್ಲಿಗೆ ಹಾಕುವ. ಸಾರಿ, ನಿಮಗೆ ಪ್ಲೇಸ್ ಹೋಲ್ಡರ್ ಬಗ್ಗೆ ನಾನು ಇಲ್ಲಿವರೆಗೂ ಹೇಳಿಲ್ಲ ನಿಮಗೆ, ಸೊ ಅದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತೇನೆ. ಪ್ಲೇಸ್ ಹೋಲ್ಡರನ್ನು ಯಾಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದರೆ, ನಾನು ಇದನ್ನು ಇಲ್ಲೇ ಮೆನ್ಷನ್ ಮಾಡ್ತಿದ್ದೇನೆ. ಫಸ್ಟಿಗೆ ನಾವು ಇನ್ಪುಟ್ ಬರ್ತಿದ್ದೇವೋ ಅಲ್ಲಿ ನೋಡುವ. ಪ್ಲೇಸ್ ಹೋಲ್ಡರ್ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಖಾಲಿ ಉಂಟು, ಇದರಲ್ಲಿ ಏನಿಲ್ಲ. ಕೆಲವು ಇದರಲ್ಲಿ ನೋಡುವ ಫಾರ್ಮ್ಸಲ್ಲಿ ಅಲ್ಲಿ ನಿಮಗೆ ಸಜೆಷನ್ಸ್ ಕೊಟ್ಟಿರ್ತಾರೆ ಬರಿಬೇಕಂತ. ಅದನ್ನು ಹೀಗೆ ಆ್ಯಡ್ ಮಾಡೋದು ನೋಡಿ, ಅದರೊಳಗೆ ಇರ್ತದೆ. ನೀವು ಹೇಗೆ ಅದರ ಮೇಲೆ ಟೈಪ್ ಮಾಡಿದ ಕೂಡಲೇ ಅದು ಮಾಯ ಆಗ್ತದೆ. ನೆಕ್ಸ್ಟ್ ನೀವು ಏನು ಟೈಪ್ ಮಾಡಿದರೆ ಅದು ಟೈಪ್ ಆಗ್ತದೆ ಅಲ್ಲಿ. ಅದನ್ನು ಹೀಗೆ ಆ್ಯಡ್ ಮಾಡೋದು ನೋಡಿದ್ರೆ ಇಲ್ಲಿ ನಾನು ಇಲ್ಲಿ ಕೊಡ್ತೇನೆ ಎಂಟರ್ ಸ್ಟೂಡೆಂಟ್ ನೇಮ್ ಅಂತ ಕೊಡ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ನೀವು ವೆಬ್ಸೈಟಲ್ಲಿ ನೋಡಿದರೆ ಎಂಟರ್ ಸ್ಟೂಡೆಂಟ್ ನೇಮ್ ಅಂತ ಬಂದಿದೆ. ನೆಕ್ಸ್ಟ್ ಅದೇ ರೀತಿ ನಾವು ಪ್ಲೇಸ್ ಹೋಲ್ಡರ್ ಕೊಡುವ ಎಂಟರ್ ಯುವರ್ ಇಮೇಲ್. ನೆಕ್ಸ್ಟ್ ಅದಾಯಿತು. ಇಷ್ಟು ಆ್ಯಡ್ ಮಾಡಿದ ನಂತರ ಇಲ್ಲಿ ನೋಡು, ನಾವು ಈಗ ಇಮೇಲ್ ಆ್ಯಡ್ ಮಾಡಿದ್ವಿ. ಈಗ ನಮಗೊಂದು ಪಾಸ್ವರ್ಡ್ ಬೇಕು. ಪಾಸ್ವರ್ಡನ್ನು ಕೂಡ ಅವ್ರ ಹತ್ರ ಕೇಳಬೇಕಂತಂದರೆ ಅದನ್ನು ಹೇಗೆ ಆ್ಯಡ್ ಮಾಡುವಂತ ಅಂದರೆ, ನೀವು ಈಗ ಒಂದು ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ವಾಪಸ್ ಅಪ್ಲಿಕೇಶನ್ ಯಾರು ಚೇಂಜ್ ಮಾಡೋದು ಅಂದರೆ ಪಾಸ್ವರ್ಡ್ ಕೇಳುವಂತಂದರೆ ಹೇಗೆ ಕೇಳಬಹುದು ಅಂತ ನೋಡು. ಇಲ್ಲಿ ಈಗ ಇನ್ಪುಟನ್ನು ಕೊಡಬೇಕಾಗ್ತದೆ. ಇನ್ಪುಟ್ ವಾಪಸ್ ಟ್ಯಾಗನ್ನು ಯೂಸ್ ಮಾಡ್ತಿದ್ದೇವೆ. ಅದರೊಟ್ಟಿಗೆ ಇಲ್ಲಿ ನಾನು ಯೂಸ್ ಮಾಡ್ತೇನೆ, ಅಥವಾ ನಾನು ಇಲ್ಲಿ ವಾಪಸ್ ಸುಮ್ಮನೆ ನಾನು ತುಂಬ ಬರಿಬೇಕಾಗ್ತದೆ ನೇಮೆಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಇದನ್ನೇ ಕಾಪಿ ಪೇಸ್ಟ್ ಮಾಡ್ತಿದ್ದೇನೆ. ಆಲ್ಟ್ ಶಿಫ್ಟ್ ಮತ್ತು ಡೌನ್ ಬಟನ್ ಕ್ಲಿಕ್ ಮಾಡಿದೆ. ನೋಡ್ಬೋದು ಇಲ್ಲಿ ಬಂದಿದೆ ನಿಮಗೆ. ಇಲ್ಲಿ ನಾನು ಇಮೇಲ್ ಅಂತ ಟೈಪ್ ಇದ್ದದನ್ನು ಚೇಂಜ್ ಮಾಡ್ತಿದ್ದೇನೆ. ಇಲ್ಲಿ ನಾನು ಆ್ಯಡ್ ಮಾಡ್ತೇನೆ ಪಾಸ್ವರ್ಡ್ ಅಂತ, ಇಲ್ಲಿ ನೋಡೋದು ಪಾಸ್ವರ್ಡ್. ನೆಕ್ಸ್ಟ್ ನಾನು ನೇಮ್ ಕೂಡ ಪಾಸ್ವರ್ಡ್ ಅಂತ ಕೊಡ್ತೇನೆ. ನೆಕ್ಸ್ಟ್ ಪಾಸ್ವರ್ಡ್ ಅಂತ ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಿಮ್ಮ ಸೆಕ್ಯೂರಿಟಿ ಪರ್ಪಸ್ಗೆ ಅಲ್ಲಿ ನಿಮಗೇನು ಈಗ ಪಾಸ್ವರ್ಡ್ ನೀವು ನಾರ್ಮಲ್ ಎಂಟ್ರ್ ಮಾಡಿದರೆ ಪಾಸ್ವರ್ಡ್ ನಿಮಗೆ ಕಾಣೋದಿಲ್ಲ, ಅದರ ಬಗ್ಗೆ ಸ್ಟಾರ್ ಮಾರ್ಕ್ ಏನೋ ಬರ್ತಲ್ಲ, ಅದೇ ರೀತಿ ಇಲ್ಲಿ ಸಹ ಆಗ್ತದೆ. ನೆಕ್ಸ್ಟ್ ಇಲ್ಲಿ ನಾನು ID ಕೂಡ ಪಾಸ್ವರ್ಡ್ ಅಂತಲೇ ಕೊಡ್ತಿದ್ದೇನೆ. ನೆಕ್ಸ್ಟ್ ಎಂಟರ್ ಯುವರ್, ಇಲ್ಲಿ ನಾವು ಕೊಡ್ತೇನೆ ಪಾಸ್ವರ್ಡ್ ಅಂತ. ಪಾಸ್ವರ್ಡ್ ಆಯಿತು. ಈಗ ನೋಡುವ, ಇಲ್ಲಿ ನೋಡಿ ಎಂಟರ್ ಯುವರ್ ಪಾಸ್ವರ್ಡ್ ಉಂಟು. ಇಲ್ಲಿ ನಾನು ಚೆಂದ ಕಾಣಿಸ್ಲಿಕ್ಕೆ ಅಂತೇಳಿ ಒಂದು ಲೈನ್ ಟ್ಯಾಗ್ ಕೂಡ ಆ್ಯಡ್ ಮಾಡ್ತಿದ್ದೇನೆ. ಇದು ಬ್ರೇಕ್ ಟ್ಯಾಗ್ BR ಅನ್ನು ಟ್ಯಾಗ್ ಉಂಟು, ಅದನ್ನು ಆ್ಯಡ್ ಮಾಡ್ತಿದ್ದೇನೆ. ಅದರೊಟ್ಟಿಗೆ ಇಲ್ಲಿ ನಾನು ಲೇಬಲ್ ಕೂಡ ಮಾಡ್ತಿದ್ದೇನೆ ಇಮೇಲಿಗೆ. ಲೇಬಲ್ ಫಾರಲ್ಲಿ ನಾನೀಗ ಇಲ್ಲಿ ಕೊಡ್ತಿದ್ದೇನೆ ಇಮೇಲ್ ಅಂತ, ಇಮೇಲ್. ನೆಕ್ಸ್ಟ್ ಅದರೊಟ್ಟಿಗೆ ಇಲ್ಲಿ ಕೂಡ ಇಮೇಲ್ ಅಂತ ಕೊಟ್ಟೆ. ಈಗ ನೋಡಿ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಉಂಟು. ಇಲ್ಲಿ ನಾನು ಲೇಬಲ್ ಇಮೇಲ್ ಅಂತ ಕೊಟ್ಟೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಇಮೇಲ್ ಅಂತ ಬ್ರೇಕ್ ಟ್ಯಾಗ್, ಇಲ್ಲಿ ಒಂದು ಬ್ರೇಕ್ ಟ್ಯಾಗ್ ಹಾಕಬೇಕಿತ್ತು ನಾನು ಫಸ್ಟಿಗೆ. ಸೊ ನಾನು ಇಲ್ಲಿ ಬ್ರೇಕ್ ಟ್ಯಾಗ್ ಹಾಕ್ತಿದ್ದೇನೆ. ಸೊ ನೋಡ್ಬೋದು ಇಲ್ಲಿ ಬಂದಿದೆ, ನಿಮ್ಮ ಇಮೇಲ್ ಕೆಳಗೆ ಬಂದಿದೆ. ನೆಕ್ಸ್ಟ್ ನಾನು ಇಲ್ಲಿ ಬ್ರೇಕ್ ಟ್ಯಾಗ್ ಹಾಕಿ
ನೆಕ್ಸ್ಟ್ ಇಲ್ಲಿ ಒಂದು ಲೇಬಲ್ ಆ್ಯಡ್ ಮಾಡುವ ವಾಪಸ್ಸು. ಇಲ್ಲಿಗೆ ನಾನು ಕೊಡ್ತಿದ್ದೇನೆ ಪಾಸ್ವರ್ಡ್, ನಾವೇನು ಐ ಡಿ ಕೊಟ್ಟಿದ್ದೇವೆ ಐ ಡಿ ಎಮ್ ಕೊಡ್ತಿದ್ದೇನೆ ಇಲ್ಲಿ ಪಾಸ್ವರ್ಡ್ ಅಂತ. ಆದ ನಂತರ ಇಲ್ಲಿಗೆ ಪಾಸ್ವರ್ಡ್ ಅಂತಲೇ ಆ್ಯಡ್ ಮಾಡ್ತಿದ್ದೇನೆ ನಾನು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಪಾಸ್ವರ್ಡ್ ನಿಮಗೆ ಬಂದಿದೆ, ಬಟ್ ಇಲ್ಲಿ ಬಿಯರ್ ಟ್ಯಾಗ್ ಅಪ್ಲೈ ಆಗ್ತಿಲ್ಲ ನೋಡಿ. ಇನ್ನೊಮ್ಮೆ ಟ್ರೈ ಮಾಡುವ ಬಿಯರ್ ಟ್ಯಾಗನ್ನು. ಅದಾಗ್ತಿಲ್ಲ ಬಿಡಿ. ನೆಕ್ಸ್ಟ್ ಈಗ ಪ್ಲೇಸ್ ಹೋಲ್ಡರ್ ಯುವರ್ ಪಾಸ್ವರ್ಡ್ ಅಂತ. ಈಗ ನೋಡೋಣ, ಚೆಕ್ ಮಾಡುವ ಪಾಸ್ವರ್ಡನ್ನು ಹೇಗೆ ಬರ್ತದೆ ಅಂತ. ಇಲ್ಲಿ ನೋಡಿ, ನೀವು ಎಂಟರ್ ಮಾಡ್ತಿದ್ದಾಗೆ ಅದು ಡಾಟೆಡ್ ಬರ್ತಾ ಉಂಟು. ನೆಕ್ಸ್ಟ್ ಇಮೇಲ್, ನಾನೀಗ ಏನಾದರೂ ಎಂಟರ್ ಮಾಡಿ ಎಂಟರ್ ಕೊಟ್ಟರೆ ಇಮೇಲ ಫಾರ್ಮೇಟ್ ನಿಮಗೆ ಇದಕ್ಕೋಸ್ಕರ ಇಮೇಲನ್ನು ಯೂಸ್ ಮಾಡುವಂಥದ್ದು. ಇಮೇಲ್ ಟ್ಯಾಗನ್ನು ಫಾರ್ಮೇಟ್ ಅದಕ್ಕೆ ಗೊತ್ತಾಗಲಿಕ್ಕೋಸ್ಕರ, ಅಂದರೆ ನಿಮ್ಮ ಡಿವೈಸಿಗೆ ಎಂಟು ಗೊತ್ತಾಗ್ತದೆ ಇಲ್ಲಿ ಇಮೇಲ್ ಎಂಟರ್ ಮಾಡಬೇಕು, ಕೆಲವು ಸಜೆಷನ್ಸ್ ನಿಮಗೆ ಬರ್ತದೆ, ಹಾಗಾಗಿ ಅದಕ್ಕೋಸ್ಕರ ಯೂಸ್ ಮಾಡೋದು. ನೆಕ್ಸ್ಟ್ ಇಲ್ಲಿ ನಾನು ಕೊಟ್ಟ ಇದೆಲ್ಲ ಬರ್ತಾ ಉಂಟು. ನೆಕ್ಸ್ಟ್ ಈಗ ನಾವು ಡೇಟನ್ನು ಹೇಗೆ ಯೂಸ್ ಮಾಡೋಣ ನೋಡಿ. ಈಗ ನಿಮಗೆ ಡೇಟ್ ಆಫ್ ಬರ್ತ್ ಬೇಕಂತ ಎಣಿಸ್ಕೊಳ್ಳಿ, ಆಗ ಹೇಗೆ ಯೂಸ್ ಮಾಡೋದು ಅಂತ ಕೂಡ ನೋಡುವ. ವಾಪಸ್ ನಮ್ಮ ಬಿಯರ್ ಟ್ಯಾಗ್ ಹಾಕ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ನಾನು ಕೊಡ್ತೇನೆ ಪಾಸ್ ಇನ್ಪುಟ್ ಏನುಂಟು, ಇಲ್ಲದೆ ನಾನೇ ಬರಿತೀನಿ ಈ ಸಲ. ಇನ್ಪುಟ್, ನೆಕ್ಸ್ಟ್ ಇಲ್ಲಿ ನಾನು ಕೊಡ್ತಿದ್ದೇನೆ ಡೇಟ್ ಅಂತ. ಡೇಟ್ ಇದು ನಮ್ಮ ಲಾಸ್ಟ್ ಆಗಿರ್ತದೆ. ಇದಾದಂಥ ಇನ್ನೂ ಕೆಲವು ಟ್ಯಾಗ್ಸ್ ಉಂಟು, ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಇಲ್ಲದ್ರೆ ವಿಡಿಯೋದ ಲೆಂತ್ ಜಾಸ್ತಿ ಆಗ್ತದೆ, ಅದಕ್ಕೋಸ್ಕರ ನಾನು ತುಂಬ ಲೆಂತ್ ವಿಡಿಯೋವನ್ನು ಕೊಡಲಿಕ್ಕೆ ಇಷ್ಟಪಡೋದಿಲ್ಲ, ನಿಮಗೆ ಕೂಡ ಒಮ್ಮೆಗೆ ನೋಡಲಿಕ್ಕೆ ಹೆವಿ ಆಗ್ತದೆ. ಅದಕ್ಕೋಸ್ಕರ ನಾನು ಸಣ್ಣ ಒಂದು 10-15 ನಿಮಿಷ, ಮ್ಯಾಕ್ಸಿಮಮ್ 20 ಮಿನಿಟ್ಸ್ ವಿಡಿಯೋಗಳನ್ನು ಮಾತ್ರ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ಸೊ ಇವತ್ತಿಗೆ ಈ ಡೇಟನ್ನು ಹಾಕಿ ನಿಲ್ಲಿಸುವ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಉಳಿದದನ್ನು ನೋಡುವ. ನಾನು ಟೈಪ್ ಡೇಟ್ ಕೊಟ್ಟೆ. ನೆಕ್ಸ್ಟ್ ನೇಮ್ ಡೇಟ್ ಅಂತ ಕೊಡ್ತಿದ್ದೇನೆ. ನೆಕ್ಸ್ಟ್ ಅದರೊಟ್ಟಿಗೆ ಡೇಟ್ ಕೊಟ್ಟರೆ, ನೆಕ್ಸ್ಟ್ ಇಲ್ಲಿ ನೇಮ್ ಡೇಟ್ ಆಯಿತು. ನೆಕ್ಸ್ಟ್ ಐ ಡಿ ಕೂಡ ಡೇಟ್ ಅಂತಲೇ ಕೊಡುವ, ಅಥವಾ ನನಗೆ ಈಸಿ ಆಗಲಿಕ್ಕೆ ಈಗ ಡಿ ಅಂತ ಮಾತ್ರ ಕೊಡ್ತಿದ್ದೇನೆ. ನೆಕ್ಸ್ಟ್ ನಾವು ಇಲ್ಲಿ ಕೊಡುವ ಎಷ್ಟು ಸಾಕು. ಇನ್ನು ಪ್ಲೇಸ್ ಲೇಬಲನ್ನು ಹಾಕುವ. ಲೇಬಲ್ ಡೇಟ್ ಬೇಡ, ಐ ಡಿ ಡೇಟ್ ಅಂತಲೇ ಕೊಡುವ, ಯಾಕಂದರೆ ನಾನು ಫಾರನ್ನು ಡೇಟ್ ಅಂತ ಟೈಪ್ ಮಾಡಿ ಆಯಿತು. ಸೊ ಹಾಗಾಗಿ ಇದನ್ನೇ ಚೇಂಜ್ ಮಾಡ್ತಿದ್ದೆ ನಾನು. ಇಲ್ಲಿ ನೋಡ್ಬೋದು ಡೇಟ್ ನಿಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಹೇಳ್ತಾ ಉಂಟು. ಕ್ಯಾಲೆಂಡರೇ ನಾನೇನು ಹಾಕಲಿಲ್ಲ, HTML ನೀಡಿ ಅಂತದ್ದು ನಿಮಗೆ ಕ್ಯಾಲೆಂಡರ್. ನಾನು ಖಾಲಿ ಡೇಟ್ ಅಂತ ಹಾಕಿದ ಕೂಡಲೇ ಇಷ್ಟೆಲ್ಲ ನಿಮಗೆ ಸಿಗ್ತಾ ಉಂಟು. ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡ್ಬೋದು ನಿಮ್ಮದು. ನೆಕ್ಸ್ಟ್ ಇಲ್ಲಿ ನಾನು ಇದನ್ನು ಡೇಟ್ ಅಂತ ಬೇಡ, ಡೇಟ್ ಆಫ್ ಬರ್ತ್ ಅಂತ ಕೊಡ್ತೇನೆ. ಡೇಟ್ ಆಫ್ ಬರ್ತ್ ಅಂತ ಕೊಡ್ತೇನೆ. ಇವತ್ತಿಗೆ ಇಷ್ಟು ಸಾಕಂತ ಕಾಣಿಸ್ತದೆ. ಇನ್ನು ಉಳಿದದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಇನ್ನೂ ಕೆಲವು ಟ್ಯಾಗ್ಸ್ ಉಂಟು, ರಿಕ್ವೈರ್ಡ್, ನಿಮಗೆ ಕೆಲವರಲ್ಲಿ ಕಂಡೀಷನ್ ಇರ್ತದೆ ರಿಕ್ವೈರ್ಡ್, ಅದಾಗದೆ ಸಬ್ಮಿಟ್ ಆಗೋದಿಲ್ಲ. ಆ ರೀತಿ ಅದನ್ನೆಲ್ಲ ಹೇಗೆ ಆ್ಯಡ್ ಮಾಡೋದು ಅಂತ ನೋಡುವ. ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.